ಕಾನ್ಫಿಡೆನ್ಸ್ ಕಾಂಗ್ರೆಸ್ಗೆ ನಾವಿದ್ದೀವಿ, ನಾವು ಶಾಶ್ವತ ಅಂತ. ಇಂದಿರಾ ಗಾಂಧಿ ಅವ್ರಿಗಿರ್ಬೋದು, ನೆಹರು ಅವ್ರಿಗಿರ್ಬೋದು, ನಂತರ ಬಂದ ರಾಜೀವ್ ಗಾಂಧಿಗಿರ್ಬೋದು, ಇವರೆಲ್ಲರೂ ಏನಪ್ಪ ಅಂತ ನಾವು ಶಾಶ್ವತಪ್ಪ, ನಾವು ನಾಶ ಆಗೋದಿಲ್ಲ ಅಂತೇಳಿ. ಆದರೆ ಕಾಲ ಯಾರ ಮಾತನ್ನು ಕೇಳೋದಿಲ್ಲ. ಇವತ್ತು ಅವ್ರು ಯಾರೂ ಇಲ್ಲ. ಈ ಪಾಪ ಈ ಹುಡುಗ ಅವ್ರ ಪಾಪ ವಂಶಾವಳಿ ಆ ಮತ್ತು ಬೇರೆ ರಾಹುಲ್ ಗಾಂಧಿ ಅದನ್ನು ಮರಳಿ ಕಟ್ಟೋದು ಭಾಳ ಕಷ್ಟ ಕೆಲಸ ಆಗಲಿಲ್ಲ. ಒಬ್ಬರಿಂದ ಸಾಧ್ಯ ಇಲ್ಲ ಅದು. ಎಷ್ಟೋ ಪ್ರಾಮಾಣಿಕಿದ್ರು, ಎಷ್ಟೋ ಪಾದಯಾತ್ರೆ ಮಾಡಿದರು, ಅದಕ್ಕೂ ಸಂಘಟನೆ ರೂಪ ಬೇಕಲ್ರಿ. ತಮ್ಮ ಸಿದ್ಧಾಂತ ಏನು, ಎಂತು, ಹೇಗೆ ಅನ್ನೋದು ಅದನ್ನು ಇವತ್ತು ತಿಳ್ಕೊಂಡು ಅದರಲ್ಲೂ ಮುಖ್ಯವಾಗಿ ನಮ್ಮ ಬಿ ಕೆ ಹರಿಪ್ರಸಾದ್ ಬುದ್ಧಿವಂತರು ಮತ್ತು ಒಳ್ಳೆಯ ಸಿದ್ಧಾಂತವಾದಿಗಳು. ಹೌದು, ಅವ್ರ ವಿಚಾರ ಭಾಳ ಚೆನ್ನಾಗದ. ಆದ್ರೆ ಕಾರ್ಯರೂಪಕ್ಕೆ ಬರ್ಬೇಕಲ್ರಿ, ಜನಕ್ಕೆ ಹೋಗಿ ಮುಟ್ಟಬೇಕಲ್ಲ. ನಾವು ಏನು ಮಾಡೋಕೈತೀವಿ ಅನ್ನೋದನ್ನು ಒಂದು ಸೇವಾದಳ ಸ್ಥಾಪನೆ ಮಾಡಿ ಮತ್ತು ಗಂಡ ಪರಬಲ ಸ್ಥಾಪನೆ ಮಾಡಬೇಕು. ಅದು ಶುರು ಮಾಡಿದ್ದೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಅದು ರಿಪೋರ್ಟ್ದಲ್ಲಿ ಮಾತಾಡ್ತಾ ಇದ್ದಾರೆ. ಸೇವಾದಳ ನಾ ಹಿಂದಿದ್ರೆ ಹೇಳಿದ್ದೆ ನಾನು, RSSಗೆ ಪ್ರಬಲ ಏನಾದರೂ ಇದ್ದರೆ ಗಾಂಧೀಜಿಯವರ ಸಿದ್ಧಾಂತದ ಬರೀ ಸಿದ್ಧಾಂತ ಹೇಳೋದು ಕೊಡುವುದಲ್ಲ. ಗಾಂಧಿ ಅಹಿಂಸಾವಾದಿಗಳು ಗಾಂಧಿ ಸತ್ಯಾಗ್ರಹ ಮಾಡಿದರು, ನಾವು ಸ್ವಂತ ಕೊಟ್ಟರು, ಎಷ್ಟು ವರ್ಷ ಹೇಳೋರಪ್ಪ ನೀವು. ಇವತ್ತು ಬಡತನ ಹೆಚ್ಚಾಗ್ಯದ, ನಿರುದ್ಯೋಗ ಹೆಚ್ಚಾಗ್ಯದ, ಭ್ರಷ್ಟಾಚಾರ ಹೆಚ್ಚಾಗ್ಯದ. ಇದೇ ಕಾಂಗ್ರೆಸ್ನಿಂದ ಆದಂಥವು. ನಂತರ BJP ಬಂದು ದೊಡ್ಡದು ಮಾಡಿದ. ಆ ಮತ್ತು ಬೇರೆ ನಾವು BJP ಟೀಕೆ ಮಾಡೋದು ಮುಖ್ಯ ಅಲ್ಲಿಲ್ಲ. ನಮಗೆ ಬೇಕಾಗಿದ್ದು ಇಲ್ಲಿ RSSಗೆ ಒಂದು ಪ್ರಬಲವಾದಂತಹ, ಜಾತ್ಯತೀತವಾದಂತಹ, ಧರ್ಮಾತೀತವಾದಂತಹ ಒಂದು ಸಂಘಟನೆ, ಜನರ ಜಾಗೃತಿ ಮಾಡುವಂಥದ್ದು, ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಯಾವ ಫೀಲ್ಡ್ ಅಪ ಯೋಗ್ಯದ ಅಂತ ಜನರಿಗೆ ತಿಳಿಸೋಂಥದ್ದು ಬೇಕಾಗಿದೆ. ಇವತ್ತು ಆರ್ಥಿಕ ಸಮಾನತೆ